ನಮಸ್ಕಾರ ಪಾಲಕರೇ ಮತ್ತು ವಿದ್ಯಾರ್ಥಿಗಳೇ. ಈಗಾಗಲೇ ಮೊರಾರ್ಜಿ ದೇಸಾಯಿಯ ಮೊದಲನೇ ಸುತ್ತಿನ ಒಂದು ಫಲಿತಾಂಶ ಪ್ರಕಟವಾಗಿದೆ. ನಿನ್ನೆ ಮಧ್ಯಾಹ್ನ ಪ್ರಕಟಣೆ ಮಾಡಿರುವಂಥದ್ದು. ಇಲ್ಲಿ ಸುಮಾರು ನಿಮ್ಮಲ್ಲಿ ಡೌಟ್ಗಳಿದ್ದಾವೆ. ಎಂದಿನಂತೆ ನಿಮ್ಮ ಡೌಟ್ಗಳನ್ನು ನಾನು ಓದಿ ಅದಕ್ಕೆ ಉತ್ತರವನ್ನು ಕೂಡ ಕೊಡ್ತಾ ಬಂದಿದ್ದೇನೆ. 2 ತಿಂಗಳಿಂದ ನಿಮ್ಮ ಡೌಟ್ಗಳನ್ನು ಕೂಡ ಓದ್ತಾ ಇದ್ದೇನೆ, ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದೇನೆ. ಈಗೂ ಕೂಡ ನೀವು ರಿಸಲ್ಟ್ ಬಂದ ಮೇಲೂ ಕೂಡ ನಿಮ್ಮಲ್ಲಿ ಸುಮಾರು ಡೌಟ್ಗಳು ಇರುವಂಥದ್ದು. ಅದು ಅಡ್ಮಿಷನ್ಗೆ ಸಂಬಂಧಿಸಿದಂತೆ ಇರ್ಬೋದು, ಸೀಟ್ ಸಿಗದೇ ಇರುವಂಥದ್ದು ಡೌಟ್ ಇರ್ಬೋದು, ಆಮೇಲೆ ಯಾವ ರೀತಿಯಾಗಿ ಸೆಲೆಕ್ಷನ್ ಆಗಿದೆ ಅನ್ನೋದು ಕೂಡ ನಿಮ್ಮಲ್ಲಿ ಡೌಟ್ ಇರ್ಬೋದು. ಇದಕ್ಕೆಲ್ಲ ನೀವು ಕಾಮೆಂಟ್ಸ್ಗಳನ್ನು ಹಾಕಿದ್ದೀರಿ, ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಯಾರೆಲ್ಲ ನೀವು ಕಾಮೆಂಟ್ಗಳನ್ನು ಹಾಕಿದ್ದೀರಿ, ಈಗ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ಸೊ ನಮ್ಮ ಚಾನಲನ್ನು ನನಗೆ ಸ್ಪೆಷಲಿ ನೀವು ಸಪೋರ್ಟ್ ಮಾಡಬೇಕು. ಏನಂತಂದರೆ ಫ್ರೀ ಆಗಿದೆ, ನಿಮಗೆ ಜಸ್ಟ್ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಒತ್ತಿ, ಜೊತೆಗೆ ಲೈಕನ್ನು ಕೂಡ ಮಾಡಿ. ಇದರಿಂದ ನನಗೆ ಪ್ರೋತ್ಸಾಹ ಮಾಡಿದಾಗ ಆಗುತ್ತೆ ಅಷ್ಟೇ. ಓಕೆ, ನಿಮ್ಮ ಕಾಮೆಂಟ್ಗಳನ್ನು ಓದ್ತೀನಿ ಇವಾಗ ಒಂದೊಂದಾಗಿ. ಸರ್, ನನ್ನ ಹುಡುಗದು ಸೆಲೆಕ್ಟ್ ಆಗಿದೆ, ನೆಕ್ಸ್ಟ್ ಏನು ಮಾಡಬೇಕು ಸರ್ ಹೇಳಿ ಅಂತ. ನೋಡಿ, ಕೊನೆಯ ದಿನಾಂಕ ಕೊಟ್ಟಿದ್ದಾರೆ. ಇವಾಗ ಆಲ್ರೆಡಿ ಕೊನೆಯ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ. ನೀವು ಇವತ್ತಾದರೆ ಇವತ್ತು ಅಥವಾ ನಾಳೆಗೆ ಹೋಗಿ ಸ್ಕೂಲಿಗೆ ಹೋಗಿ, ಅಂದರೆ ಯಾವ ಜಿಲ್ಲೆ ಮತ್ತು ಯಾವ ಸ್ಕೂಲಿಗೆ ಹೆಸರು ಬಂದಿದೆ ನಿಮ್ಮದು ಅದನ್ನು ನೋಡ್ಕೊಂಡು ಆ ಸ್ಕೂಲಿಗೆ ಹೋಗಿ ಅಡ್ಮಿಷನ್ ಮಾಡಿಸ್ಕೊಳ್ರಿ. ಆಮೇಲೆ ಡಾಕ್ಯುಮೆಂಟ್ಗಳ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನಿನ್ನ ನೈಟಲ್ಲಿ. ಆ ಒಂದು ಡಾಕ್ಯುಮೆಂಟ್ಗಳನ್ನು ನೋಡ್ಕೊಳ್ರಿ, ಏನೆಲ್ಲ ಡಾಕ್ಯುಮೆಂಟ್ ತೊಗೊಂಡು ಹೋಗಬೇಕು ಅಂತ. ಇವತ್ತಾದರೆ ಇವತ್ತೇ ಹೋಗಿ, ನಾಳೆಗೆ ಹೋಗಿ. ನಿಮ್ಮ ಜಿಲ್ಲೆ ಯಾವುದು ಮತ್ತು ನಿಮ್ಮ ಜಿಲ್ಲೆಯಲ್ಲಿ ಯಾವ ಸ್ಕೂಲಲ್ಲಿ ಸಿಕ್ಕಿದೆ ಅದನ್ನು ಕೂಡ ನೀವು ಹೋಗಿ ನೋಡಿಕೊಂಡು ಹೋಗಿ. ನೆಕ್ಸ್ಟ್ ಕಾಮೆಂಟಲ್ಲಿ, ಸರ್ ಪ್ಲೀಸ್ ಆನ್ಸರ್ ದಿಸ್ ಕ್ವಶನ್. ನಮಗೆ ಫಸ್ಟ್ ಲಿಸ್ಟ್ನಲ್ಲಿ ಸಿಕ್ಕಿರೋ ಸ್ಕೂಲ್ನ ಇಷ್ಟ ಇಲ್ಲ ಅಂದರೆ ನೆಕ್ಸ್ಟ್ ಪ್ರೊಸೆಸ್ ಏನು ಮಾಡಬೇಕು? ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅಂದರೆ ಫಸ್ಟ್ ರೌಂಡಲ್ಲಿ ಹೋಲ್ಡ್ ಇರುತ್ತಾ? ಪ್ಲೀಸ್ ಕ್ಲಾರಿಫೈ ದಿಸ್. ಎಲ್ಲ ಫ್ರೆಂಡ್ಸ್ಗೆ ಈ ಕ್ವಶನ್ ತುಂಬ ಡೌಟ್ ಇದೆ. ನೋಡಿರಿ, ಈ ಕ್ವಶನ್ ಏನು ಹೇಳ್ತಾ ಇದೆ ಅಂದರೆ, ಈಗ ಯಾರಿಗೆ ಈಗಾಗಲೇ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ ಆದರೆ ಆ ಸ್ಕೂಲ್ ನಿಮ್ಗೆ ಇಷ್ಟ ಆಗಿಲ್ಲ, ಸೀಟ್ ಸಿಕ್ಕಿದೆ ಆದರೆ ಸ್ಕೂಲ್ ಇಷ್ಟ ಆಗಿಲ್ಲ, ಆವಾಗ ನಾವೇನು ಮಾಡಬೇಕು? ಹೌದಾ? ಈಗ ಅದನ್ನು ನೀವು ಏನು ಮಾಡಬೇಕು ಅನ್ನೋದು ಡೌಟ್. ಅಂದರೆ ಅದನ್ನು ನಾವು ಸೈಡಲ್ಲಿ ಇಟ್ಟು ಮತ್ತು ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದಾ ಅಂಥೇಳಿ ಏನಿದೆ ಅಂತಂದರೆ, ಆ ರೀತಿ ಹೋಲ್ಡಲ್ಲಿ ಇಡುವಂಥ ಸಿಸ್ಟಮ್ ಇಲ್ಲಿಲ್ಲ. ಅಂದರೆ ಈಗ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋದನ್ನು ಸೈಡಲ್ಲಿ ಇಟ್ಟು ಸೆಕೆಂಡ್ ರೌಂಡಿಗೆ ಹೋದ್ಮೇಲೆ ಇಲ್ಲಿ ಸಿಗಲಿಲ್ಲ ಅಂತಂದರೆ ವಾಪಸ್ ನೀವು ಫಸ್ಟ್ ರೌಂಡಿಗೆ ಹೋಗ್ಬೋದಾ? ಇಲ್ಲ, ಬರೋದಿಲ್ಲ. ಇಲ್ಲೇನಾಗುತ್ತೆ ಅಂದರೆ, ನೀವು ಏನು ಅಡ್ಮಿಷನ್ ಟೈಮ್ ಏನು ಕೊಟ್ಟಿದ್ದಾರೆ ಆ ಅಡ್ಮಿಷನ್ ಟೈಮ್ ಒಳಗಡೆ ನೀವು ಹೋಗಿ ಸ್ಕೂಲಿಗೆ ರಿಪೋರ್ಟ್ ಮಾಡಲಿಲ್ಲ ಅಂತಂದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟು ಆಟೋಮೆಟಿಕಲಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಓಕೆ, ಕ್ಯಾನ್ಸಲ್ ಆಗಿಬಿಡುತ್ತೆ ನಿಮ್ಮದು. ಇದು ಹೋಲ್ಡಲ್ಲಿ ಇಡೋಕ್ಕೆ ಬರೋದಿಲ್ಲ. ಹೋಲ್ಡಲ್ಲಿ ಇಟ್ಟು ಸೆಕೆಂಡ್ ರೌಂಡಿಗೆ ಹೋಗಲಿಕ್ಕೆ ಬರೋಂಗಿಲ್ಲ, ಆಟೋಮೆಟಿಕಲಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಮತ್ತು ನೀವೇನು ಮಾಡ್ಬೋದು, ಸೆಕೆಂಡ್ ರೌಂಡಿಗೆ ಜಾಯಿನ್ ಆಗ್ಬೋದು. ಏನು ಮಾಡ್ತಾರೆ ಅಲ್ಲಿ ಸೆಕೆಂಡ್ ರೌಂಡಿಗೆ ಅಂತಂದರೆ, ಯಾರಿಗೆ ಸೀಟ್ ಸಿಕ್ಕಿದೆ ಅವ್ರಿಗೆ ತೆಗಿತಾರೆ, ಅಡ್ಮಿಷನ್ ಆದವ್ರನ್ನ ತೆಗಿತಾರೆ. ಯಾರಿಗೆ ಸೀಟ್ ಸಿಕ್ಕಿಲ್ಲ ಮತ್ತು ಅಡ್ಮಿಷನ್ ಆಗಿಲ್ಲ ಅವ್ರನ್ನ ಮತ್ತೆ ಸೆಕೆಂಡ್ ರೌಂಡಿಗೆ ಕನ್ಸಿಡರ್ ಮಾಡಿಕೊಂಡು ಮತ್ತೆ ರ್ಯಾಂಕ್ಗಳ ಆಧಾರದ ಮೇಲೆ ಸೀಟ್ಗಳನ್ನು ಹಂಚಿಕೆ ಮಾಡ್ತಾರೆ. ನೆನಪಿರಲಿ, ಫಸ್ಟ್ ರೌಂಡಲ್ಲಿ ಸಿಕ್ಕಿರೋದನ್ನು ಹೋಲ್ಡಲ್ಲಿ ಇಡಲಿಕ್ಕೆ ಬರೋಂಗಿಲ್ಲ. ಸೀಟ್ ಕ್ಯಾನ್ಸಲ್ ಆಗಿಬಿಡುತ್ತೆ. ನೀವು ಸೆಕೆಂಡ್ ರೌಂಡ್ಗೆ ಬೇಕಾದ್ರೆ ಮತ್ತೆ ಹೋಗ್ಬೋದು. ಆ ಸ್ಕೂಲಿಗೆ ಹೋಗಿ ನಮಗೆ ಈ ಸೀಟ್ ಕ್ಯಾನ್ಸಲ್ ರದ್ದು ಮಾಡಿ ನಮ್ಮ ಸೆಕೆಂಡ್ ರೌಂಡಿಗೆ ನಾವು ಹೋಗ್ತೀವಿ ಅಂತ ಹೇಳಿದರೆ ಅವರು ಅದನ್ನು ಸೀಟ್ ಕ್ಯಾನ್ಸಲ್ ಮಾಡಿ ನೀವು ಸೆಕೆಂಡ್ ರೌಂಡಿಗೆ ಮತ್ತೆ ಸೇರ್ಕೋಬೋದು. ಓಕೆನಾ? ಇದು ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಏನಂದ್ರಲ್ಲಿ, 60 ಅಂಕಗಳು ನನ್ನ ಮಗಳು ಪಡ್ತಿದ್ದಾಳೆ, ಫಸ್ಟ್ ST ಪಂಗಡದಲ್ಲಿ ಬರುತ್ತೆ, ಬೆಳಗಾವಿ ಪ್ರಥಮ ಲಿಸ್ಟಲ್ಲಿ ಬಂದಿಲ್ಲ, ಸೆಕೆಂಡ್ ಲಿಸ್ಟಲ್ಲಿ ಆಯ್ಕೆ ಆಗ್ಬೋದಾ? ನೋಡಿ, ಸ್ವಲ್ಪ ಈ ವರ್ಷ ಕಾಂಪಿಟೇಷನ್ ಜಾಸ್ತಿ ಆಗಿದೆ, ಕಾಂಪಿಟೇಷನ್ ಕೂಡ ಜಾಸ್ತಿ ಆಗಿದೆ. 60 ಅಂಕ ST ಅಂತ ಹೇಳ್ತಾ ಇದ್ದೀರಿ. STಗೆ ಸೀಟ್ ಇದಾವೆ, ನಿಜ, ಇಲ್ಲ ಅಂತಿಲ್ಲ. ಓಕೆ, ಇಲ್ಲಿ ಫಿಮೇಲ್ಗೆ ಜಾಸ್ತಿ ಒತ್ತಡವನ್ನು ಕೊಟ್ಟಿದ್ದಾರೆ. ಇಲ್ಲಿ ಹೆಣ್ಣುಮಕ್ಕಳಿಗೆ ಭಾಳ ಒತ್ತಡವನ್ನು ಕೊಟ್ಟಿದ್ದಾರೆ. ಹೆಣ್ಣುಮಕ್ಕಳಿಗೆ ತುಂಬ ಕಡಿಮೆ ಪರ್ಸೆಂಟೇಜ್ ಇದ್ದರೂ ಕೂಡ ಸೀಟ್ಗಳನ್ನು ಕೊಟ್ಟಿದ್ದಾರೆ. ಈ ಮಕ್ಕಳಿಗೆ ಅಂದರೆ ಮೇಲ್ ಕ್ಯಾಂಡಿಡೇಟ್ಗಳಿಗೆ ಸ್ವಲ್ಪ ಏನು ಮಾಡಿದ್ದಾರೆ ಅಂದರೆ, ಕಾಂಪಿಟೇಷನ್ ಜಾಸ್ತಿ ಇದೆಯೇನೋ ಗೊತ್ತಿಲ್ಲ, ಆದರೆ ಕಡಿಮೆ ಅಂದರೆ ಹೆಚ್ಚು ಈ ಒಂದು 2000 ರ್ಯಾಂಕ್ ಇದ್ದವರು ಕೂಡ ಸೀಟ್ ಸಿಕ್ಕಿಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ. 1500 ಕಟ್ ಆಫ್ ಆಗಿದೆ, ಆಮೇಲೆ 1200, 1000, 800 ಈ ಥರ ಕಟ್ ಆಫ್ ಆಗಿದೆ. ನೀವು ನೋಡಬೇಕು. ಈಗ ಸೆಕೆಂಡ್ ರೌಂಡಿಗೆ ನಾನು ಗ್ಯಾರಂಟಿ ಹೇಳೋದಿಲ್ಲ, ಯಾಕಂದರೆ 60 ಅಂಕಕ್ಕೆ. ಬಟ್ ST ಇರೋದ್ರಿಂದ ನಮಗೆ ಲೆಕ್ಕ ಇಟ್ಕೋಬೋದು ಆಗುತ್ತೇನು ಅಂಥೇಳಿ. ಸೆಕೆಂಡ್ ರೌಂಡಿಗೆ ಹೋಗಿ. ಬೆಳಗಾವಿ ಡಿಸ್ಟಿಕ್ ಪರ್ಸೆಂಟೇಜ್ 82 ಕಾಸ್ಟ್ ಗರ್ಲ್ಸ್ ಏನೂ ಬಂದಿಲ್ಲ. ಅದೇ ಅಂತಿದೆ ನಾನು, 2A ಕಾಸ್ಟಿಗೆ 81ಗೆ ಯಾಕೆ ಬಂದಿಲ್ಲ ಅಂಥೇಳಿ. ಏನೋ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಹೋದ ವರ್ಷ 80ದಿಂದನ ಫಸ್ಟ್ ರೌಂಡಲ್ಲಿ ಎಲ್ಲರಿಗೂ ಸೀಟ್ ಸಿಕ್ಕಿಬಿಟ್ಟಿದೆ. 81, 82, 83 ಆದರೂ ಕೂಡ ಇಲ್ಲ ಅಂತಂದರೆ ಏನು ಸೀಟ್ ಕಡಿಮೆ ಮಾಡಿದಾರಾ ಅಥವಾ ಏನೋ ಒಂದು ಅರ್ಥನಾಗ್ತಿಲ್ಲ. ಇಲ್ಲಿ ನಾವು ಸ್ಕೂಲ್ ಚೇಂಜ್ ಮಾಡ್ಬೋದಾ? ನೋಡಿ, ಸ್ಕೂಲ್ ಚೇಂಜ್ ಮಾಡೋಕ್ಕೆ ಬರೋಂಗಿಲ್ಲ. ನಿಮ್ಗೆ ಸ್ಕೂಲ್ ಇಷ್ಟ ಇಲ್ಲ ಅಂತಂದರೆ ಅದು ನೀವು ಅಡ್ಮಿಷನ್ ಆಗಬಾರ್ದು. ಬೇಕಾದರೆ ಸೆಕೆಂಡ್ ರೌಂಡಿಗೆ ಹೋಗ್ಬೋದು, ಆದರೆ ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ. ಉತ್ತರ ಕನ್ನಡ ಜಿಲ್ಲೆ 907 ರ್ಯಾಂಕ್ 3B ಲಿಸ್ಟಲ್ಲಿ ಬಂದಿಲ್ಲ, ಬೇರೆ ಜಿಲ್ಲೆ ಎಲ್ಲಿ ಬರುತ್ತಾ? ನೋಡಿ, ಆಲ್ರೆಡಿ ಈಗೇನು ಜಿಲ್ಲೆ ಬಿಟ್ಟಿದ್ದಾರೆ
ಅದೇ ಖರೆ. ಹೌದಾ? ನೀವು ನಿಮ್ಮ ಜಿಲ್ಲೆಯಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಜಿಲ್ಲೆಗಳನ್ನೇ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀರ, ನಮಗೆ ಇದೇ ಜಿಲ್ಲೆಯಲ್ಲಿ ಬೇಕು ಅಂಥೇಳಿ. ಹೀಗಾಗಿ ಸೊ ನೀವು ಏನಪ್ಪ ಅಂತಂದರೆ ಸೆಲೆಕ್ಷನ್ ಮಾಡ್ಕೋಬೇಕಾದ್ರೆ ನಿಮ್ಮ ಜಿಲ್ಲೆಯಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಕೊಂಡಿದ್ದೀರ, ಅದೇ ಜಿಲ್ಲೆಯಲ್ಲಿ ನಿಮಗೆ ಬರುತ್ತೆ. ಇಲ್ಲಪ್ಪ ನೀವು ಬೇರೆ ಜಿಲ್ಲೆಗಳನ್ನ ಆಯ್ಕೆ ಮಾಡಿದ್ದೀವಿ ನಾವು ಅಡ್ಮಿಷನ್ ಟೈಮಲ್ಲಿ, ಅಂದರೆ ಅಪ್ಲಿಕೇಶನ್ ಹಾಕ್ಬೇಕಾರೆ ಅಂತಂದರೆ ಅದನ್ನು ನೋಡಿಬಿಡಿ. ನೀವು ಯಾವ ಜಿಲ್ಲೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ಆ ಲಿಸ್ಟಲ್ಲಿ ಕೂಡ ನೋಡ್ಕೊಳ್ರಿ. ಓಕೆ, ಇವರು ಪ್ರೀತಮಣ್ಣವರು 63 ಧಾರವಾಡ ಜಿಲ್ಲೆ ಅಂತ ಹೇಳಿದ್ರೆ ರಿಸಲ್ಟ್ ನೋಡ್ಕೊಳ್ರಿ ಮತ್ತೇನಾಗಿದೆ ಅಂಥೇಳಿ, ಆಮೇಲೆ ನನಗೆ ಹೇಳಿ. 63,000 ರಾಯಚೂರು 2B ಸೀಟ್ ಸಿಗುತ್ತೆ ಅಂತ ಹೇಳಿದ್ರಿ, ಸಿಕ್ಕಿದೆ ಸರ್, ಮುಂದೆ ಏನು ಸಿಗಬಹುದಾ ತಿಳಿಸಿ. ನೋಡಿ, 2B 63,000 ಅಂತಂದರೆ ಸೆಕೆಂಡ್ ರೌಂಡು ಸೀಟ್ ಸಿಗುತ್ತೆ ಅಂತೇಳಿ ಹೇಳಿಲ್ಲ ನಾನು. ಯಾಕಂದರೆ ಜಸ್ಟ್ 25,000 ಕ್ರಾಸ್ ಆದರೆ ಸಾಕು, ಸೆಕೆಂಡ್ ಥರ್ಡ್ ರೌಂಡ್ಗೆ ಹೇಳಿರ್ತೀನಿ. ಇದು 63,000 ನಾನು ನಿಮಗೆ ಸೆಕೆಂಡ್ ರೌಂಡಲ್ಲೇ ಹೇಳಿರುವಂಥದ್ದು. ಸೆಕೆಂಡ್ ಇನ್ನೂ ಫಸ್ಟ್ ರೌಂಡು ಈಗ ಮುಗಿದಿದೆ, ಸೆಕೆಂಡ್ ರೌಂಡು ಕಾಯಿರಿ. ಓಕೆ, ಆಮೇಲೆ ಥರ್ಡ್ ರೌಂಡ್ ಇದೆ ಮತ್ತು ಮಾಪಪ್ ರೌಂಡ್ ಇದೆ. ಇಲ್ಲಪ್ಪ ಅಂದ್ರೆ ಮೈನಾರಿಟಿ ಎಕ್ಸಾಮ್ ಹಾಲ್ ಟಿಕೆಟ್ ಅನೌನ್ಸ್ಮೆಂಟ್ ಆಗಿದೆ, ಹೋಗಿ ಡೌನ್ಲೋಡ್ ಮಾಡಿಕೊಂಡು ಬೇಕಾದ್ರೆ ನೀವು ಮೈನಾರಿಟಿಗೆ ಟ್ರೈ ಮಾಡಿರಿ, ಅಲ್ಲಿ ಸೀಟ್ ಸಿಗ್ಬೋದು. ಥರ್ಡ್ ಬಿ 900 ರ್ಯಾಂಕ್ಗೆ ಸೀಟ್ ಸಿಕ್ಕಿಲ್ಲ ಬಾಗಲಕೋಟೆ. ಸೊ ನೋಡಿ, ಥರ್ಡ್ ಬಿಗೆ ಯಾವಾಗಲೂ ನಾವು ಹೇಳ್ತಿರ್ತೀವಿ ಸೀಟೇ ಕಡಿಮೆ ಅಂತೇಳಿ. ಬಟ್ ಈ ವರ್ಷ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗಿದೆ, ಸಿಗಬೇಕಿತ್ತು. ನಾನು ಎಕ್ಸೆಪ್ಟೇಷನ್ ಮಾಡಿದ ಹಾಗೆ ಈ ವರ್ಷ ರಿಸಲ್ಟ್ ತುಂಬಾ ಚೇಂಜ್ ಆಗಿದೆ, ಕಾಂಪಿಟೇಷನ್ ಜಾಸ್ತಿನೇ ಆಗಿದೆ ಅಂತ ಅನ್ಕೋಬೋದು ನಾನು. ನೀವು ಹೇಳಿ 6 ದಿನ ಆದರೂ ಈ ಲಿಂಕ್ SMS ಆಗಿಲ್ಲ, ಟಿಕೆಟ್ ತೊಗೊಳಕ್ಕೆ ಹೇಗೆ ಬಂದಿದೆ ನೋಡಿರಿ, ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಇದು ಹಾಲ್ ಟಿಕೆಟ್ ಕೂಡ ಲಿಂಕ್ ಕೊಟ್ಟಿದ್ದಾರೆ. ಯಾವ ಸ್ಕೂಲ್ ಅಂತ ಹೇಗೆ ತಿಳ್ಕೊಬೇಕು, ದೊಡ್ಡ ಪ್ರಶ್ನೆ ಇದು. ನೋಡಿ, ಆಲ್ರೆಡಿ ಲಿಂಕ್ ಇದನ್ನು ಕೊಟ್ಟಿದ್ದಾರೆ, ಸ್ಕೂಲ್ಗಳ ಹೆಸರುಗಳನ್ನು ಕೂಡ ಕೊಟ್ಟಿದ್ದಾರೆ, ಜಿಲ್ಲೆಗಳನ್ನು ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ಸಲ ತೋರಿಸಿಬಿಡ್ತೀನಿ ನೋಡಿ. ಇದು ಒಂದು ಲಿಸ್ಟ್ ಇದೆ, ಇಲ್ಲಿ ನಿಮ್ಮ ಹೆಸರುಗಳು ನೋಡ್ಕೋಬೋದು. ಇಲ್ಲಿ ನಿಮ್ಮ CET ನಂಬರ್ ಇರುತ್ತೆ, ಇಲ್ಲಿ ನಿಮ್ಮ ಹೆಸರು ಇರುತ್ತೆ, ಇಲ್ಲಿ CET ರ್ಯಾಂಕ್ ಇದೆ, ಇಲ್ಲಿ ಕೆಟಗರಿ ಇದೆ. ಇದಾದಮೇಲೆ ನೆಕ್ಸ್ಟ್ ಏನಂತಂದರೆ ಇದು ಜಿಲ್ಲೆ, ಇಲ್ಲಿ ಜಿಲ್ಲೆ ಕೊಟ್ಟಿದ್ದಾರೆ ಬಾಗಲಕೋಟೆ, ಹೌದಾ? ಅದಂತರ ಇಲ್ಲಿ ಸ್ಕೂಲ್ ಹೆಸರು, ಇದು ಸ್ಕೂಲ್ ಯಾವುದು ಏರಿಯಾದಲ್ಲಿ ಬರುತ್ತೆ, ಸ್ಕೂಲ್ ಹೆಸರು ಮತ್ತು ಊರು. ಬಾಗಲಕೋಟೆ ಇದು ಬಾತಿ ಬನ್ವಿತಾ ಅಂಥೇಳಿ ಅದು ಒಂದು ಪ್ಲೇಸು. ಓಕೆ, ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಪ್ಲೇಸಲ್ಲಿ ನಿಮ್ಗೆ ಏನಾಗಿದೆ ಸೀಟ್ ಸಿಕ್ಕಿದೆ ಅಂತ ಅರ್ಥ. ಈ ರೀತಿ ನೋಡ್ಕೊಂಡು ನೀವು ಅಡ್ಮಿಷನ್ಗೆ ಹೋಗಬೇಕಾಗತ್ತೆ. ಓಕೆ, ಪ್ರೀತಮ್ ಆಗಿದೆ. ಲಿಸ್ಟಲ್ಲಿ ಯಾವ ಸ್ಕೂಲ್ ಅಂತ ಹಾಕಿಲ್ಲ, ಸ್ಕೂಲ್ ಅಲ್ಲ ಅದು ಊರ ಹೆಸರು ಹಾಕಿರ್ತಾರೆ. ನಾನು ನಿಮ್ಗೆ ತೋರಿಸಿದ್ದೇನಲ್ಲ, ಈಗ ಸ್ಕೂಲ್ ಇರುತ್ತೆ, ಆ ಊರಲ್ಲಿ ಅದು ಒಂದೇ ಸ್ಕೂಲ್ ಇರುತ್ತೆ, ಸ್ಕೂಲ್ ಹೆಸರು ಬರೋದಿಲ್ಲ ಇಲ್ಲಿ. ಯಾಕತ್ತಾ, ಎಲ್ಲ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಸ್ಕೂಲ್ ಎಲ್ಲ ಇರೋದು ಆ ಏರಿಯಾ ಮೇಲೆ ಡಿಸೈಡ್ ಆಗುತ್ತೆ ಆ ಊರಲ್ಲಿ ಯಾವ ಸ್ಕೂಲ್ ಇದೆ ಅಂಥೇಳಿ. ಉದಾಹರಣೆಗೆ ಧಾರವಾಡ ಜಿಲ್ಲೆಯಲ್ಲಿ ಹೆಬ್ಬಳ್ಳಿ, ಇಲ್ಲಿ ಮೊರಾರ್ಜಿ ಅಷ್ಟೇ ಇದೆ, ಬೇರೆ ಇಲ್ಲ. ಓಕೆ, ಆಮೇಲೆ ಕಲಘಟಗಿ, ಅಲ್ಲಿ ಕೂಡ ಮೊರಾರ್ಜಿ ಇದೆ. ಈ ರೀತಿಯ ಪ್ಲೇಸ್ಗಳ ಅಲ್ಲಿ ಬ್ರ್ಯಾಕೆಟಲ್ಲಿ ಕೊಟ್ಟಿರ್ತಾರೆ, ಊರ ಹೆಸರು ಕೊಟ್ಟುಬಿಟ್ರೆ ಅದು ಸ್ಕೂಲ್ ಅಲ್ಲೇ ಇದೆ ಅಂತ ಅರ್ಥ. ಓಕೆ, CET ನಂಬರ್ ಅಂದರೆ ಯಾವುದು ಸರ್? ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿರಿ. CET ನಂಬರ್ ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ CET ನಂಬರ್, ಇದು CET ನಂಬರ್ ಎಲ್ಲ ಇವು. ನೀವು ಅಪ್ಲಿಕೇಶನ್ ಹಾಕಿ ಹಾಲ್ ಟಿಕೆಟಲ್ಲಿ ಬಂದಿರುತ್ತೆ ನೋಡಿರಿ, ಅದು CET ನಂಬರ್. ಇದು CET ರ್ಯಾಂಕ್ರು, ಹೌದಾ? ನೀವು ಎಕ್ಸಾಮ್ ಬರೆದಿರುವಂಥ ರ್ಯಾಂಕು, ಇದು CET ನಂಬರ್ ಇದು. ನೆಕ್ಸ್ಟ್ ಪ್ರಶ್ನೆ, ವಿಜಯಪುರದಿಂದ ನನ್ನ ಮಗ 67,537 ರ್ಯಾಂಕ್ ತಗೊಂಡಿದ್ದು, ಫಸ್ಟ್ ಲಿಸ್ಟಲ್ಲಿ ಹೆಸರೇ ದುರದೃಷ್ಟ. ಅಂದರೆ 67 ರ್ಯಾಂಕಿಗಿಂತ ಹೆಚ್ಚಿನ ರ್ಯಾಂಕ್ ನಂಬರುಗಳು ಲಿಸ್ಟಲ್ಲಿ ಇವೆ, ಆದರೆ ನಮ್ಮದು ಯಾಕೆ ಇಲ್ಲ ಅನ್ನೋದು ಒಂದು ಡೌಟ್ ಇದೆ. ಹೇಗೆ ಸೆಲೆಕ್ಷನ್ ಮಾಡ್ತಾರೆ ನೋಡಿ. ಹೆಂಗಂತಂದರೆ ಸೆಲೆಕ್ಷನ್ನು ಒಂದು 10 ಸೀಟುಗಳಿದ್ದಾವೆ, ಅದರಲ್ಲಿ SCಗೆ 2, STಗೆ 2, 2Bಗೆ 2, 3Bಗೆ 2 ಈ ರೀತಿ ಡಿವೈಡ್ ಮಾಡಿರ್ತಾರೆ ಸೀಟ್ಗಳನ್ನು. ಉದಾಹರಣೆಗೆ ಈಗ ನಿಮ್ಮ ಮಗೊಂದು ನೀವು ತಿಳ್ಕೊಂಡು, ನಿಮ್ಮಲ್ಲಿ ಕಾಸ್ಟನ್ನ ಹೇಳಿಲ್ಲ, ನಿಮ್ಮದು ಇದೆಪ್ಪ ಅಂದರೆ 3B ಇದೆ ಅಂತ ತಿಳ್ಕೊಳ್ಳೋಣ. ಇವಾಗ ನಿಮ್ಮ ಕಾಸ್ಟು ಈ 3B ಒಳಗಡೆ ಅದೇ ಸ್ಕೂಲಿಗೆ, ಆ ಒಂದು ಸ್ಕೂಲಿಗೆ ಭಾಳ ಜನ ಟ್ರೈ ಮಾಡಿರ್ತಾರೆ. 3B ಕೆಟಗರಿಯವರೇ ಭಾಳ ಜನ ಟ್ರೈ ಮಾಡಿರ್ತಾರೆ. ಒಂದೇ ಸೀಟ್ ಇದೆ ಅಂತ ಅನ್ಕೊಳ್ಳೋಣ. ಅಲ್ಲಿ 68,000 ಇದ್ದಾರೆ, 67,000 ಇದ್ದಾರೆ, 65,000 ಇದ್ದವರು ಇದ್ದಾರೆ, ಹೌದಾ? 63,000 ಇದ್ದವರು ಇದ್ದಾರೆ. ಇಲ್ಲಿ 65,000 ಇದ್ದವ್ರಿಗೆ ಈ ಸೀಟನ್ನು ಕೊಟ್ಟುಬಿಡ್ತಾರೆ. ಆಮೇಲೆ ನಿಮ್ಮ ಬೇರೆ ಕಾಸ್ಟ್ನವ್ರಿಗೆ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ನೀವೇನು ಹೇಳ್ತಾ ಇದ್ದೀರಿ, 67,000ಕ್ಕಿಂತ ಜಾಸ್ತಿ ಇದ್ದವರು ಕೊಟ್ಟಿದ್ದಾರೆ ಅಂತೇಳಿ. ಅವರ ಕಾಸ್ಟ್ಗಳಲ್ಲಿ ಅಲ್ಲಿ ಕಾಂಪಿಟೇಷನ್ ಕಡಿಮೆ ಇರುತ್ತೆ, ಹೀಗಾಗಿ ಅಲ್ಲಿ ಜಾಸ್ತಿ ರ್ಯಾಂಕ್ ಇದ್ದವರು ಕೂಡ ಸೀಟ್ಗಳನ್ನು ಕೊಡ್ತಾರೆ. ನಿಮ್ಮ ಕಾಸ್ಟಲ್ಲಿ ಕಾಂಪಿಟೇಷನ್ ಜಾಸ್ತಿ ಆದರೆ ಅಲ್ಲಿ ಏನಾಗುತ್ತೆ ಅಂದರೆ ಸೀಟ್ ಸಿಗೋದಿಲ್ಲ. ಇಲ್ಲಿ ಕಾಸ್ಟ್ಗಳ ಮೇಲೆ ನೀವು ಬೇರೆ ಕಾಸ್ಟ್ಗಳು ನೋಡೋಕ್ಕೆ ಹೋಗಬೇಡಿ. ಬೇರೆ ಕಾಸ್ಟ್ನವರು 1 ಲಕ್ಷದ ಕೂಡ ಸೀಟ್ ಸಿಕ್ಕಿದೆ,
ಅಂದರೆ ಕಾಂಪಿಟೇಷನ್ ಅವರಲ್ಲಿ ಕಡಿಮೆ ಇದೆ. ಆ ಕಾಸ್ಟಲ್ಲಿ ಯಾರು ಅಪ್ಲೈ ಜಾಸ್ತಿ ಮಾಡಿರೋಂಗಲ್ಲ. ಅಲ್ಲಿ ಯಾರು ಹೈ ರ್ಯಾಂಕ್ ಇವನು ಕಡಿಮೆ ರ್ಯಾಂಕ್ ಇದ್ದವ್ರಿಗೂ ಕೊಡ್ತಾರೆ. ಯಾರು ಇಲ್ಲವೇ ಇಲ್ಲಪ್ಪ ಸೀಟ್ ಹಂಗೆ ಉಳ್ಕೊಂಡ್ಬಿಟ್ಟಿದೆ ಅಂತಂದರೆ 1 ಲಕ್ಷ 2 ಲಕ್ಷ ಇದ್ದರೂ ಕೂಡ ಸೀಟ್ ಅವ್ರಿಗೆ ಕೊಡ್ತಾರೆ. ಅದು ಯಾಕಂದರೆ ಕಾಂಪಿಟೇಷನೇ ಇಲ್ಲ. ಈ ರೀತಿ ಸೆಲೆಕ್ಷನ್ ಮಾಡ್ಕೊತಾರೆ. ಮತ್ತೇನೋ ಡೌಟ್ಗಳು ಮಿಸ್ಸಿಂಗ್ ಆಗಿದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ.